ನಮಸ್ಕಾರ. ಇದು ತೇಕ್ಲೆ ಹುಳಿ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದರೆ ತರಕಾರಿ ಏನು ಇಲ್ಲದಾಗ ಬರೀ ಕೆಸಿನೆಲೆ ಸಾಕು. ಊಟ ಮಾಡಿದ ಮೇಲೆ ಗೊತ್ತಾಗೋದು ಇದ್ರ ರುಚಿ ಏನು ಅಂತ. ಬನ್ನಿ ಈಗ ಇದ್ರ ವಿಡಿಯೋ ನೋಡ್ತಾ ಹೋಗೋಣ. ಇದು ಕಾಟ್ ಕೆಸರಿಗೆ ಅಂತ ಆರೈಕೆ ಬೇಡ ಏನು ಬೇಡ, ಅದಾಗಿ ಹುಟ್ಟಿ ಬೆಳೆಯುವಂಥದ್ದು. ಇಷ್ಟು ಸ್ಮೂತ್ ಇರಬೇಕು. ಎಲೆಗೆ ಚಿಗುರು ಎಲೆ ಇದ್ದರೆ ಮಾತ್ರ ಅದು ಕಟ್ಟಕ್ಕೆ ಬರೋದು. ಕೆಸ ತಂದಮೇಲೆ ತೊಳೆದು ಹೀಗೆ ಎಲೆನ ಕೌಚ್ ಹಾಕಿಡಬೇಕು. ಅದು ಬಾಡಬೇಕು ಒಂದು ಅರ್ಧ ದಿನ ಆದರೂ. ನೋಡಿ ಎಲೆ ಬಾಡಿದೆಯಲ್ಲ, ಇದನ್ನು ತೇಕ್ಲೆ ಕಟ್ಬೇಕಾದ್ರೆ ಹೀಗೆ ಕೈಯಲ್ಲಿ ಇಟ್ಕೊಬೇಕು. ನಿಧಾನಕ್ಕೆ ಹೀಗೆ ಸೊಳ್ಳೆ ಸುತ್ತ ಬರುತ್ತೆ. ಹಾಗೆ ಈ ಚೊಟ್ಟಿರುತ್ತಲ್ಲ ಇದನ್ನು ತೆಕ್ಕೊಬೇಕು, ಇಲ್ಲಾಂದ್ರೆ ಹೊತ್ತಾಗಿದ್ರೆ ಒಡೆದು ಬಿಡುತ್ತೆ. ಹೀಗೆ ಇದು ಎಲೆ ಬಾಡಿದ್ದಕ್ಕೆ ಕಟ್ಟಕ್ಕೆ ಬರುತ್ತೆ, ಇಲ್ಲ ಅಂದರೆ ಪಟ್ಟಂದು ಹೊಡೆದೋಗುತ್ತೆ. ಆಮೇಲೆ ಸ್ವಲ್ಪ ಹಿಂಗೆ ಹಾಕೋದು, ಹಾಕಿ ಇಲ್ಲಿ ಒಂದು ಗಂಟು ಹಾಕೋದು ಅಷ್ಟೇ. ಗಂಟು ಸ್ವಲ್ಪ ನಿಧಾನವಾಗಿ ಹಾಕಬೇಕು, ಇಲ್ಲಾಂದರೆ ಎಲೆ ಹಾಕ್ಬಿಡುತ್ತೆ. ನೋಡಿ ಇಷ್ಟೇ ಗಂಟು. ಇದು ಎಲೆನ ಗಂಟು ಹಾಕಿರೋದು ಕೆಸದ ಎಲೆ. ಕಾಟ್ ಕೆಸ ಅಂತೀವಿ ಸಾಮಾನ್ಯಕ್ಕೆ ಮಲೆನಾಡಲ್ಲಿ, ಕಾಡಲ್ಲಿ, ಆಮೇಲೆ ತೋಟದಲ್ಲಿ, ಗದ್ದೆಯಲ್ಲಿ ಅದಾಗೆ ಬೆಳೆಯೋದು. ಇದಕ್ಕೆ ಏನೂ ಆರೈಕೆ ಬೇಡ, ಏನೂ ಬೇಡ. ಈ ಗಂಟು ಕಟ್ಟೋದಕ್ಕೆ ಇದಕ್ಕೆ ತೇಕ್ಲೆ ಅಂತ ಹೇಳ್ತಾರೆ. ಇದರಲ್ಲಿ ರುಚಿ ರುಚಿಯಾದ ಹುಳಿ ಮಾಡ್ಬೋದು. ಇದು ಮಲೆನಾಡಿನ ಹಳೆಯ ಕಾಲದ ಅಡುಗೆ. ಈ ತೇಕ್ಲೆ ಜೊತೆ ಕಾಂಬಿನೇಷನ್ ಅಂದರೆ ಕಾಳುಗಳು, ಬವಡೆ ಕಾಳು ಅಂತಾರೆ, ಅದನ್ನು ಹಾಕ್ತಾರೆ. ಇದನ್ನು ಅಲಸಂಡೆ ಕಾಳು ಅಂತ ಹಾಕ್ತಾರೆ. ಅಲಸಂಡೆ ಕಾಳನ್ನು ನಾನು ಹಿಂದಿನ ದಿನ ನೆನೆಸಿ ಇವತ್ತು ಬಸಿ ಹಾಕಿಟ್ಕೊಂಡಿದ್ದೀನಿ. ಒಂದು 3-4 ಲೋಟದಷ್ಟು ನೀರು ಹಾಕೋಣ. ಈ ಅಲಸಂಡೆ ಕಾಳನ್ನು ಬೇಕಾದರೆ ಕುಕ್ಕರಲ್ಲಿ ಕೂಗಿಸ್ಬೋದು, ಆದರೆ ತುಂಬ ಮೆತ್ತಗಾಗಬಾರ್ದು. ಈಗ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋಣ. 1/4 ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಈಗ ನೀರು ಕಾದಿದೆ. ಅಲಸಂಡೆ ಕಾಳನ್ನು ಇದ್ರ ಜೊತೆ ಹಾಕ್ತೀನಿ. ಈಗ ಒಂದ್ಸರಿ ಹೀಗೆ ಮಿಕ್ಸ್ ಮಾಡೋಣ. ಹಾಗೆ ಬೇಯಕ್ಕೆ ಬಿಡೋಣ. ಸ್ವಲ್ಪ ಬೆಂದಂಗಾಗಿದೆ ನೋಡಿ. ತೇಕ್ಲೆ ಹಾಕೋಣ. ಸ್ವಲ್ಪ ಮೇಲೆ ನೀರು ಹಾಕೋಣ. ಈಗ ಮೊಗ್ಚಕ್ಕೆ ಹೋಗಬಾರ್ದು, ಮೊಗ್ಚಿದ್ರೆ ಅದು ಗಂಟು ಬಿಚ್ಚೋಗ್ಬಿಡುತ್ತೆ. ಅದ್ರ ಜೊತೆಗೆ ನಾನು ಒಂದು ಆಮಟೆಕಾಯಿ ಹಾಕಿದ್ದೀನಿ. ಆಮಟೆಕಾಯಿನೂ ಒಂದು ಆಪ್ಷನ್ನು. ಅದು ತುಂಬ ಹುಳಿ ಆಮಟೆಕಾಯಿ ಹಾಕ್ಬಾರ್ದು, ಸಿಹಿ ಆಮಟೆಕಾಯಿ ಅಂತ ಸಿಗುತ್ತೆ ಮಂಗಳೂರು ಕಡೆ, ಅದಿದ್ದರೆ ಹಾಕಬೇಕು. ಈಗ ಅದ್ರ ಮೇಲೆ ಉಪ್ಪು. ಕೆಸ ಅಂದರೆ ಸ್ವಲ್ಪ ಬಾಯಿ ತುರಿಸುತ್ತೆ ಅಂತ ಹೇಳೋದು ಜಾಸ್ತಿ. ಅದಕ್ಕೆ ಅದನ್ನು ಸರಿ ಮಾಡಬೇಕು ಅಂದರೆ ಅದಕ್ಕೆ ಹುಳಿ ಬಿಡಬೇಕು. ನಾನು ಹುಣಸೆ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಸೌಟಲ್ಲಿ ಆಗಷ್ಟು ಹಾಕ್ತೀನಿ. ಪ್ಲೇಟ್ ಮುಟ್ಬಿಡೋಣ. ಇಷ್ಟೇ ಟಚ್ ಮಾಡಬೇಕು ಸೌಟಲ್ಲಿ. ಇದು ಕೆಸದ ಗಂಟು ಪೂರ್ತಿ ಬೆಂದು ಈ ಬಣ್ಣ ಬರಬೇಕು. ಪುನಃ ಮುಚ್ಚೋಣ. ನೋಡಿ ಕೆಸದೆಲೆ ಹೀಗೆ ಬೇಯಬೇಕು. ಇದಕ್ಕೆ ಮಸಾಲೆ ತುಂಬ ಸಿಂಪಲ್ಲು. ನಾನು 1 ಹೋಳು ಕಾಯಿ ಹಾಕಿದ್ದೀನಿ. ಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಯಾವಾಗಲೂ ಅಷ್ಟೇ ಸಾಂಬಾರು ಪುಡಿ ಉಪಯೋಗಿಸ್ಬೇಕಾದ್ರೆ ಮಿಕ್ಸಿ ಜಾರಿಗೆ ಕಾಯಿ ಮತ್ತು ಸಾಂಬಾರು ಪುಡಿ ಒಟ್ಟಿಗೆ ಹಾಕಬಾರ್ದು. ಸಾಂಬಾರು ಪುಡಿ ಬೇಗ ನುಣ್ಣಗಾಗುತ್ತೆ, ಕಾಯಿ ನಿಧಾನ ನುಣ್ಣಗಾಗುತ್ತೆ. ಅವಾಗ ಟೇಸ್ಟ್ ಆಗೋದಿಲ್ಲ. ಸಾಂಬಾರಿಗೆ ರುಬ್ಬಿದ್ರೆ ಕಾಯಿ ಬಂದುಬಿಡುತ್ತೆ. ಈಗ ಒಂದ್ಸರಿ ಹಾಗೆ ಜರ ಅನಿಸ್ತೀನಿ. ಇದಕ್ಕೆ ಬೇಕಾದ್ರೆ ಸಾಂಬಾರು ಪುಡಿ ಬದಲು ಸಾಂಬಾರಿಗೆ ಏನೇನು ಹಾಕ್ತೀವೋ ಅದನ್ನು ಹುರಿದು ಹಾಕಿದ್ರು ಆಗುತ್ತೆ. ಈ ಸಾಂಬಾರಿಗೆ ಯಾವಾಗಲೂ ಅಷ್ಟೇ ಉಪ್ಪು, ಹುಳಿ, ಖಾರ ಎಲ್ಲ ಒಂಥರ ಕಟಕ್ಕಾಗಿರಬೇಕು ಅಂತೀವಿ. ಅಂದರೆ ಸ್ವಲ್ಪ ಖಾರವಾಗಿದ್ದರೆ ಟೇಸ್ಟು. ನಾನಿಲ್ಲಿ 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ನಯಸ್ಸಾಗಿ ರುಬ್ತೀನಿ. ಮಸಾಲೆ ಹಾಕೋಣ. ಅಲಸಂಡೆ ಕಾಳು ಬೇಯಿಸೋದು ಉಪ್ಪು ಹಾಕಿದ್ದಲ್ಲ, ಮಸಾಲೆ ಹಾಕಿದ್ದೀನಿ, ಉಪ್ಪು ಹಾಕೋಣ. ಈಗ ನಿಧಾನಕ್ಕೆ ಹೀಗೆ ಮಿಕ್ಸ್ ಮಾಡಬೇಕು. ನೀರಾಗಿರಬಾರ್ದು. ಕುದಿಯಕ್ಕೆ ಬಿಡೋಣ. ಈಗ ಕುದ್ದಿದೆ, ಗ್ಯಾಸ್ ಆಫ್ ಮಾಡೋಣ. ಇದ್ರ ರುಚಿಗೊಂದು ಒಗ್ಗರಣೆ ಹಾಕಿಬಿಡೋಣ. ಈಗ ನಾನು ಒಗ್ಗರಣೆ ಸುಟ್ಟಿಗೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ. ನಾನು ಹೆಚ್ಚು ಕೊಬ್ಬರಿ ಎಣ್ಣೆ ಹಾಕೋದು. ನೀವು ಯಾವುದು ಉಪಯೋಗಿಸ್ತೀರೋ ಆ ಎಣ್ಣೆ ಹಾಕಿದ್ರೆ ಸರಿ. ಬಿಡಿಸಿರೋ ಬೆಳ್ಳುಳ್ಳಿ ಹಾಕೋಣ. ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ 4 ಒಣಮೆಣಸಿನ್ಕಾಯಿ ಇಟ್ಟುಗಳನ್ನು ಹಾಕೋಣ. ಈಗ 1 ಸ್ಪೂನು ಸಾಸಿವೆ ಕಾಳು. ಈಗ ಒಗ್ಗರಣೆ ಆಯಿತು. ಆಗ ತಾನೇ ಮಾಡಿದ ಬಿಸಿ ಬಿಸಿ ಅನ್ನ, ತೇಕ್ಲೆ ಹುಳಿ, ಅದ್ರ ಮೇಲೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಜೊತೆಗೆ 1-2 ಹಪ್ಪಳ. ಇಷ್ಟಿದ್ಬಿಟ್ರೆ ಊಟ ಇನ್ನಷ್ಟು ಸೇರುತ್ತೆ.
ನೋಡಿದ್ರಲ್ಲ ತೇಕ್ಲೆ ಹುಳಿ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.